ಹೇಳೋರಿಲ್ಲ ಕೇಳೋರಿಲ್ಲ ನನ್ನೋರೆಂಬ ಪ್ರೀತಿ ಇಲ್ಲ, ಬಂಧು ಇಲ್ಲ ಬಳಗ ಇಲ್ಲ ಹಣದ ಮುಂದೆ, ನೀತಿ ರೀತಿ ಒಂದು ಇಲ್ಲ ಹಣದ ಮುಂದೆ. ಹೇಳೋರಿಲ್ಲ ಕೇಳೋರಿಲ್ಲ ನನ್ನೋರೆಂಬ ಪ್ರೀತಿ ಇಲ್ಲ, ಬಂಧು ಇಲ್ಲ ಬಳಗ ಇಲ್ಲ ಹಣದ ಮುಂದೆ, ನೀತಿ ರೀತಿ ಒಂದು ಇಲ್ಲ ಹಣದ ಮುಂದೆ. ಸತ್ತಿದೆ ಸತ್ಯ ಕದನವೇ ನಿತ್ಯ, ಸತ್ತಿದೆ ಸತ್ಯ ಕದನವೇ ನಿತ್ಯ, ಪ್ರೀತಿಯ ಮಾತದು ನಿತ್ಯವೋ ಮಿಥ್ಯ, ಪ್ರೀತಿಯ ಮಾತದು ನಿತ್ಯವೋ ಮಿಥ್ಯ. ನಮಸ್ಕಾರ ವೀಕ್ಷಕರೇ, ಮೈ ಸರ್ವೆ ನಂಬರ್ 210/3 ರಮ್ನಹಳ್ಳಿ ಪಂಚಾಯಿತಿ ಮಾಯಾ ಬಜಾರ್ ಭಾಗ 3. ವೀಕ್ಷಕರೇ, 2 ಭಾಗಗಳನ್ನು ಈಗ ಆಲ್ರೆಡಿ ಪ್ರಸಾರ ಮಾಡಿದೆ. ಲೋಕಾಯುಕ್ತ ದೂರು ಕೂಡ ಆಗಿದೆ. ನೀವು ನೋಡ್ತಾ ಇದ್ದೀರಿ, ನಾವೇ ಇದನ್ನು ದೂರನ್ನು ದಾಖಲೆ ಮಾಡಿದ್ದು. ಕೇಸ್ ನಂಬರ್ 15846/26. ಇಲ್ಲಿ 4 ಜನರನ್ನ ಪಾರ್ಟಿ ಮಾಡಿದ್ದೀವಿ. ರಮ್ನಹಳ್ಳಿ ರೆವಿನ್ಯೂ ಇನ್ಸ್ಪೆಕ್ಟರ್, ಹಾಗೆ ತಹಸೀಲ್ದಾರ್, ಹಾಗೆ ವಿಲೇಜ್ ಅಕೌಂಟೆಂಟ್ ಇಲ್ಲಿ ಅಜೀಮ್ ಅಂತ ಹೇಳಿ, ಹಾಗೆ ಲಕ್ಷ್ಮೀಕಾಂತ್ ರೆಡ್ಡಿ ಅವರು DC ಅವ್ರನ್ನ. ಬಟ್ ಇಲ್ಲಿ ಒಂದು ಮಾತು ಹೇಳಬೇಕು ಅಂತಂದರೆ, ತಹಸೀಲ್ದಾರ್ ಅವರು ಭಾಳ ಅದ್ಭುತ ವ್ಯಕ್ತಿ, ಅದರಲ್ಲಿ ಡೌಟೇ ಇಲ್ಲ. ಯಾಕಂದರೆ ಯಾವುದೇ ಆಗಲಿ ಮುಲಾಜಿಲ್ನಂಗೆ ಅವರು ನೋಡ್ಕೊತಾರೆ. ಜೊತೆಗೆ ಇಲ್ಲಿ ವಿಲೇಜ್ ಅಕೌಂಟೆಂಟ್ ಅಜೀಮ್ ಅವರು ನಿಜವಾಗ್ಲೂ ಅವ್ರನ್ನ ಮೆಚ್ಚಬೇಕು. ಯಾಕೆ ಮೆಚ್ಚಬೇಕು ಅಂತ ಅನ್ನೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಾ, ಇದು ಪರ್ಫೆಕ್ಟಾಗಿ ರೆಡಿ ಆಗಿರೋ ಒಂದು ಲೇಔಟ್ ಅಂತಲೇ ಹೇಳ್ತೀರಾ, ಅಥವಾ ಈಗ ಒಂದು 50 ಸೈಟ್ಗಳು ರೆಡಿ ಆಗಿರೋ ಒಂದು ಸರ್ವೆ ನಂಬರ್. ಆ ಸರ್ವೆ ನಂಬರೇ 210/3. ಇಲ್ಲಿ ಖಾತೆ ಅನ್ಯಕ್ರಾಂತ ಆಗಕ್ಕೆ ಬರೋದಿಲ್ಲ ಅಂದ್ರೂ ಕೂಡ ಇಲ್ಲಿ ಎಲ್ಲ ಆಗಿದ್ದಾವೆ. ಅಂದರೆ ಬೇಕು ಅಂದರೆ ಏನು ಬೇಕಾದರೂ ತಿಮ್ಮನ್ನ ಬೊಮ್ಮಿ ಮಾಡ್ತಾರೆ, ಬೊಮ್ಮಿನ ತುಮ್ಮಿ ಮಾಡ್ತಾರೆ. ಅಂದರೆ ರಮ್ನಹಳ್ಳಿನಲ್ಲಿ ಮಾಯಾ ಬಜಾರ್ ಯಾಕೆ ಹೇಳಿದ್ದೀನಿ ಅಂದರೆ ಹಿಂಗೆ ವೀಕ್ಷಕರೇ, ಇಲ್ಲಿ ಬಲ ಇದ್ದವನೇ ಬದುಕ್ತಾನೆ ಅನ್ನೋದು ಈ ಭೂಮಿ ಮೇಲೆ ಹೆಂಗಿದೆ ಅಲ್ಲ, ಹಾಗೆ ಮೈಸೂರಿನ ಸೈಟ್ಗಳಲ್ಲಿ ಹಾಗೆ. ಇದಕ್ಕೊಂದು ಕಾರಣ ಗರುಡ ನಿಮಗೆ ಕ್ಲಿಯರಾಗಿ ಹಾಕಿ ಹೇಳ್ಬಿಡ್ತೇನೆ, ನೀವು ಖಂಡಿತ ಒಪ್ಕೋತೀರಿ. ಹೇಳ್ತೇನೆ, ಸಿದ್ದರಾಮಯ್ಯನವರು ಮೈಸೂರಿಗೆ ಪದೇ ಪದೇ ಬರ್ತಾರೆ, ಮಹದೇವಪ್ಪನವರಂತೂ ಇಲ್ಲೇ ಇದ್ದಾರೆ. ಇವರು ಬಂದಾಗ ಒಂದು ಪ್ರೋಟೋಕಾಲ್ ಅಂತ ಬರ್ತದೆ. ಆ ಎಲ್ಲ ಆಫೀಸರ್ಗಳು ಮೇನ್ ಹುದ್ರಿಗಳು ಎಲ್ಲ ಅವರು ಬಂದಾಗ ನಿಂತ್ಕೊಳ್ಳೇಬೇಕು. ಯಾಕಂದ್ರೆ ಅದೊಂದು ಕೆಲಸಕ್ಕೆ ಪ್ರೋಟೋಕಾಲ್ ಅಂದಮೇಲೆ ಅದು ಬೇಡ. ಆ ಪ್ರೋಟೋಕಾಲ್ ಜೊತೆಗೆ ಒಂದಿಷ್ಟು ಜನ ಫಾಲೋವರ್ಸ್ ಅಂತ ಬರ್ತಾರೆ. ಎಲೆಕ್ಷನ್ ನಲ್ಲಿ ಅವ್ರ ಜೊತೆ ಓಡಾಡಿದವರು, ಮುಂದೆ ಲಾಭಕ್ಕೋಸ್ಕರ ಓಡಾಡೋರು, ಲಾಭ ಇಲ್ದಂಗೆ ಓಡಾಡೋರು, ಮನಸ್ಸಿಂದ ಓಡಾಡೋರು, ಜೊತೆಗೆ ಅವ್ರ ಜೊತೆ ಓಡಾಡಿ ಗುರ್ಸ್ಕೊಂಡು ಒಂದಿಷ್ಟು ಫೋಟೋದಲ್ಲಿ ವಿಡಿಯೋಗಳಲ್ಲಿ ಬಂದಾಗ ಅಲ್ಲಿ ಬಂದಿರೋ ಪ್ರೋಟೋಕಾಲ್ ಆಫೀಸರ್ಸ್ ನೋಡ್ಬೇಕು, ಓ ಇವರು CM ಜೊತೆಗೆ ಬಹಳ ಕ್ಲೋಸ್ ಇದ್ದಾರಪ್ಪ, ಮತ್ತು ಅವ್ರದ್ದು ಸೈಟ್ ಗೀಟ್ ಏನಾದರೂ ಮಾಡಿದಾಗ ಅದ್ರ ಬಗ್ಗೆ ನಾವು ಕೈ ಹಾಕಿದ್ರೆ ಮತ್ತೆ ನಮ್ಮ ಟ್ರಾನ್ಸ್ಫರ್ ಆದ್ರೆ ಏನು ಮಾಡ್ಬೇಕಪ್ಪ, ಮಗಳನ್ನ ಸಾಲಿಗೆ ಹಚ್ಚಿದ್ದೀನಿ, ಮಗನ ಸಾಲಿಗೆ ಹಚ್ಚಿದ್ದೀನಿ, ಇದ್ದಕ್ಕಿದ್ದಂಗೆ ಟ್ರಾನ್ಸ್ಫರ್ ಮಾಡ್ಬಿಟ್ರೆ ನಾವು ಎಲ್ಲಿಗೆ ಹೋಗ್ಬೇಕು. ಈ ಮುಂಚೆ ಹೇಳ್ತಾ ಇದ್ರು ತಪ್ಪು ಮಾಡಿದವನ್ನ ಕೊಪ್ಪಕ್ಕೆ ಹಾಕ ಅಂತ ಹೇಳಿ, ಅಂದ್ರೆ ಅಲ್ಲಿ ಮಲೇರಿಯಾ ಕೊಂಪೆ ಅಂತ ಹೇಳ್ತಾರಲ್ಲ, ಹಂಗೆ ಆ ರೀತಿನಲ್ಲಿ ಇಲ್ಲಿ ಏನೇ ಮಾಡಿದ್ರು ಕೂಡ ನಮ್ಮ ಬೇಸ ಅಲಗಾಡ್ತದಂದ್ರೆ ಸರ್ಕಾರಿ ನೌಕರರು ಗಾಬರಿ ಆಗ್ಬಿಡ್ತಾರೆ. ಸರ್ಕಾರಿ ನೌಕರರು ಕೆಟ್ಟವರಲ್ಲ, ಅವರಿಂದ ತಪ್ಪುಗಳನ್ನ ಮಾಡಿಸೋರೆ ಈ ಆಸುಪಾಸಿಯನ್ನು ಗಿರಿಕೆ ಹೊಡಿತಾರಲ್ಲ ನವಗ್ರಹಗಳು. ಇದು ನಾವು ಹೇಳ್ತಿರುವ ಅಸಲಿ ಸತ್ಯ. ಇಲ್ಲಿ ಕೂಡ ಹಂಗೆ ಆಗಿದೆ. ಇಲ್ಲಿ ಘಟಾನುಘಟಿಗಳೇ ಸೈಟ್ ಮಾಡಿದ್ದಾರೆ. ಯಾವ್ದಾದ್ರು ಆಫೀಸರು ಮೂಡರಲ್ಲಿ ಇನ್ನೊಂದು ಆಯ್ತು ಅಂತಂದ್ರೆ ಒಂದು ಫೋನ್ ಹೋಗ್ತದೆ ಅಲ್ಲಿ. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾನೆ. ಇಲ್ಲಿ ವಿಶೇಷವಾಗಿ ಈ ಸೈಟಿಗೆ ಅಂದ್ರೆ ಈಗ ಇಷ್ಟು ಚಂದ ಲೇಔಟ್ ಆಗೋಕ್ಕಿಂತ ಮುಂಚೆ ಈ 210/3 ಈಗ ವಿಲೇಜ್ ಅಕೌಂಟೆಂಟು ಅವರು ಅಜೀಮ್ ಅವರು ನಿಲ್ಲಿಸ್ರೆಯೇ ಕೆಲಸ ಅಂತ ಹೇಳಿ ಹೇಳಿಕ್ ಹೋದಾಗ ಅಲ್ಲಿ ಏನ್ ನಡೀತದೆ ಅಂತ ಹೇಳಿ ನೀವು ನೋಡಿ. ಯಾಕಂದ್ರೆ ಪಾಪ ಅವರು ನೆಗ್ಲಿಜೆನ್ಸ್ ಅಥವಾ ಡ್ಯೂಟಿ ಮಾಡಿಲ್ಲ ಅಂತ ಹೇಳಕ್ ಬರೋದಿಲ್ಲ, ವಿಡಿಯೋ ತೋರಿಸ್ಬಿಡ್ತದೆ. ನೀವು ಒಂದ್ಸತಿ ಗರುಡ ನೋಟದಲ್ಲಿ ನೋಡಿ.
बोलो बोलो आप क्या बात करो वो बात करो तुम्हें किसकी जगह दी है जगह किसकी है तुम्हें कौन जी ನೀ ಜಾಗದ ಓನರ ನೀವು ಜಾಗದ ಓನರ ನೀವು ಮತ್ತೆ ಯಾರು ನೀ ಕೆಲಸ ಮಾಡಿಸ್ತಾ ಇದೀರಾ ಇಲ್ಲಿ ನಾವು ಕೆಲಸ ಮಾಡ್ತಿರೋದು ಯಾತೀಗ ನಿಲ್ಸಿ ಕೆಲಸನ ಈಗ ಕೆಲಸ ನಿಲ್ಸ್ರಿ ಕರೀರಿ ಸರಿ ನಿಲ್ಸಿ ನಾನೇ ಕಣ್ರಿ ನೀ ಕರೆಸ್ಬೇಕು ನಾನಲ್ಲ ನೀವು ಕರೆಸ್ಬೇಕಾಗಿರೋದು ನಾನೇ ಇಲ್ಲಿಗೆ ಕರ್ಸಿ ಈಗ हेलो जी 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 हाँ नहीं ना मेरा वीडियो क्या पहले ಇಲ್ಲೇನಾ ಸುಜ್ಜಿ ವಿಡಿಯೋ ತಗೊಳ್ಳೇಬೇಕು ನನ್ನ ವಿಡಿಯೋ ತಗೊಳ್ಳೇಬೇಕು नोटिस देना सो पेपर ನಾನು ನೋಟಿಸ್ ಗೀಟಿಸ್ ಏನು ಕೊಡಂಗಿಲ್ಲ ಕಣ್ರಿ ನಾನು ಯಾತಿಗೆ ನೋಟಿಸ್ ಕೊಳ್ಳಿ ನಿಮಗೆ चोरी की जमीन है ಚೋರಿಗಲ್ಲ ಕಣ್ರಿ ಎಲಿನೇಷನ್ ಮಾಡಿಸಿದೀರಾ ಎಲಿನೇಷನ್ ಕಾಪಿ ಇದೆಯಾ ನಿಮ್ಮ ಹತ್ರ ಎಲಿನೇಷನ್ ಕಾಪಿ ಇದೆಯೇನ್ರಿ हमारी प्रॉपर्टी BMICP ಕಣ್ರಿ ನೀನು मैं फार्म हाउस बना रही ನಾನು ನಿಲ್ಸ್ಲಾ ಇದು ಫಾರ್ಮ್ ಹೌಸಾ ಇದು ಹಾಂ ಈಗಲೇ ನೋಟಿಸ್ ಕೊಡ್ತೀನಿ ತಗೋತೀರಾ ಕರ್ಸಿ ಓನರ್ನ ನಾನೇ ಕೊಡ್ತೀನಿ ಕಣ್ರಿ ನೋಟಿಸು ಕರ್ಸಿ ಓನರ್ನ करो भाई बात करो भाई ಕರ್ಸ್ರಿ ಓನರ್ನ ನಿಲ್ಸಪ್ಪ ಕೆಲಸನ ನಾನು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಆಯ್ತಾ ಸುಮ್ಮನಿರಿ ನೀವು ಯಾರೀ ನನಗೆ ಮಾತಾಡೋಕ್ಕೆ ನೀವು ಓನರಾ ನೀವು ಓನರೇನ್ರಿ ಓನರ್ನ ಕರ್ಸ್ರಿ ಈಗ ಕರ್ಸ್ರಿ ಓನರ್ನ ಓಯ್ ಓಯ್ ಆಫ್ ಮಾಡಿ ನಿಲ್ಲಿಸು ಕೆಲಸನ ನಿಲ್ಲಿಸು ಆಫ್ ಮಾಡಿ ಕೆಲಸ ನಿಲ್ಲಿಸಿ ನಾನು JCB ಸೀಸ್ ಮಾಡಿಸ್ತೀನಿ ಆಯಿತಾ ಕೆಲಸ ನಿಲ್ಲಿಸಿ ನೋಡಿದ್ರಲ್ಲ ಉದ್ದಟತನದ ಪರಮಾವಧಿ. ಅದಾದ್ಮೇಲೆ ಒಬ್ಬ ಸರ್ಕಾರಿ ನೌಕರು ಏನು ಮಾಡ್ತಾರೆ, ಅವ್ರ ಮೇಲೆ ಅದು ಮೊದಲೇ ಅದು ಏನೇ ಅಂದ್ರೆ ಅದ್ರ ಮೇಲೆ ಒಂದು 4 ಮಂದಿ ಇರ್ತಾರೆ. ಸರ್ ಹಿಂಗೆ ಹೋಗಿದ್ದೆ ಸರ್ ಹಿಂಗಂದರು, ಒಂದು ರಿಪೋರ್ಟ್ ಮಾಡ್ತಾರೆ. ಸರಿ ಬಿಡಪ್ಪ ನೋಡ್ಕೊಳ್ಳೋಣ, ಆಮೇಲೆ ನೋಡ್ಕೊಳ್ಳೋಣ ಅಂದ್ರೆ ಆಮೇಲೆ ಬರೋದೇ ಇಲ್ಲ. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂಥೇಳಿ ಹಾಗೆ ಆ ಫೈಲ್ಗಳೆಲ್ಲ ಕೆಳಗೆ ಹೋಗಿ ಕಡೆಗೆ ಅದ್ರ ಬಗ್ಗೆ ಯಾವನಾದ್ರೂ ಒಂದಿಷ್ಟು ಕೃಷ್ಣಮೂರ್ತಿ ಗರುಡ TV ಅಂತವ್ರು ಕೂಗಿದಾಗ ಒಂದಿಷ್ಟು ಮಾಡ ಅಂತಡಿಯಪ್ಪ ಪತ್ರ ಹಾಕಿಬಿಡೋಣ, ಆಮೇಲೆ ನೋಡೋಣ ಎಲ್ಲಿದು ಕರ್ಮ. ನಾವ್ಯಾಕೆ ಇಲ್ಲಿ ನಾವು ಕೆಟ್ಟವರಾಗಬೇಕು ಅನ್ನೋ ಅರ್ಥದಲ್ಲಿ ಆಗಿ ಎಲ್ಲರ ಕಡೆಗೆ DC ಅವರಂತೂ ಹೇಳ್ತೀರಲ್ಲ, DC ಸರ್ ನೀವು ಸ್ವಲ್ಪ ಗಟ್ಟಿ ಆಗಬೇಕು, ಬರೀ ರಿಪೋರ್ಟ್ಗಳನ್ನ ಕೇಳ್ತಾ ಹೋದ್ರೆ ಯಾರನ್ನ ಕೇಳ್ತೀರಿ, ಕೂರಿ ಕಾಯ್ಲಿಕ್ಕೆ ತೋಳುಗಳಿದ್ದಾವೆ. ನೀವು ಕೂಡ ಸ್ವಲ್ಪ ಅಲ್ಲಿಂದ ಹೋಗಿ ಡೈರೆಕ್ಟ್ ತಲೆಗೆ ಬಿಸಿಲು ಕಾಯಿಸ್ಕೊಂಡು ನೋಡಿದ್ರೆ ಗೊತ್ತಾಗತ್ತಾ. ಈ ಸ್ಪಾಟ್ಗಳಿಗೆಲ್ಲ ಹೋಗಿ ಬನ್ನಿ. ರಿಪೋರ್ಟ್ ಕೇಳಿದವ್ರೆ ಇಲ್ಲಿ ಹೆಚ್ಚು ಕಮ್ಮಿ ಮಾಡೋವಾಗ ನಿಮ್ಗೆ ಏನು ರಿಪೋರ್ಟ್ ಕೊಡ್ತಾರೆ, ಅದಕ್ಕೆ ನೀವೇ ಹೋಗಿ ಬನ್ನಿ. ಅನ್ಯಕ್ರಾಂತಕ್ಕೆ ಅವಕಾಶ ಇರುವುದಿಲ್ಲ ಅಂತಿದೆ DC ಸಾಹೇಬ್ರೆ ನೋಡಿ. ಯಾಕಂದ್ರೆ ಒಳ್ಳೆತನ ನಿಮಗಿದೆ, ಆದ್ರೆ ಕಡೆಗೆ ಯಾರಿಗೆ ಗೊತ್ತು, ಮಿನಿ ವಿಧಾನಸೌಧನೇ ಯಾರಾದ್ರೂ ಕಬ್ಜಾ ಹೊಡೆದು ತಮ್ಮ ಹೆಸರಲ್ಲೇ ಮಾಡ್ಕೊಂಡು ಹಿಡ್ಕೊಂಡಾರು. ಹುಷಾರ್ DC ಅವರು ಅಂತ ಹೇಳ್ತೀನಿ. ಯಾಕಂದ್ರೆ ಇದು ಎಚ್ಚರಿಕೆ ಗಂಟೆ, ಏನ್ ಬೇಕಾದ್ರೂ ನಡೀತದೆ. ಭೂಮಿ ಗುಂಡಿಗಿದೆ, ಕಡೆಗೆ ಆ ಕಡೆ ಮೂಲಿ ನಂದು ಈ ಕಡೆ ಮೂಲಿ ನಂದು ಅಂತಂದ್ರು ಮುಂದಿನ DC ಅವ್ರು ಬಂದು ಓಡಾಡ್ತಾರೆ. ಹಂಗಾಗ್ಬಾರ್ದು. ಇಲ್ಲಿ ನೋಡಿ ವ್ಯವಸ್ಥಿತವಾಗಿ ಆ ಮುಂಚೆ ಪಾಪ JCB ತಂದಾಗ ವಿಲೇಜ್ ಅಕೌಂಟೆಂಟ್ ಅಜೀಮ್ ಅವರ ಅಲ್ಲಿ ಹೇಳಿದಾಗ ಏನು ಮಾಡಬೇಕು, ಅದಾದ್ಮೇಲೆ ಯಾಕೆ ಸುಮ್ಮನಿದ್ರು, ತಹಸೀಲ್ದಾರ್ ಯಾಕೆ ಸುಮ್ಮನಿದ್ರು, DC ಅವ್ರು ಯಾಕೆ ಸುಮ್ಮನಿದ್ರು. ಅರೆ ನಮ್ಮ ಕರ್ತವ್ಯ ನಿರ್ವಹಿಸ್ಲಿಕ್ಕೆ ಅಂತೇಳಿ ಒಬ್ಬ ವರ್ಕರ್ ಅಲ್ಲಿ ಹೋದಾಗ ಆತನಿಗೆ ಎಂತ ಸೆಕ್ಯೂರಿಟಿ ನೀವು ಕೊಡೋದು. ಈ ವಿಡಿಯೋಗಳು ಏನು ತೋರಿಸ್ತಾರೆ, ಈ ವಿಡಿಯೋ ಆದ್ಮೇಲೆ ನಿಮ್ಮ ಕ್ರಮ ಏನು, 210/3 ಮೇಲೆ ನಿಮ್ಮ ಕ್ರಮ ಏನು ಅಂತ ಹೇಳಿ ಗರುಡ ಮತ ಕೇಳ್ತದೆ. 4ನೇ ಭಾಗದಲ್ಲಿ ಬರ್ತೇವೆ. ಇದನ್ನ ನೋಡಿದ್ರಲ್ಲ, ಈಗ ಇಷ್ಟೆಲ್ಲ ತೋರಿಸಿದ್ಮೇಲೆ ಈಗ ಲೋಕಾಯುಕ್ತ ಕೂಡ ಕೊಟ್ಟಿದೀವಿ. ಅದಕ್ಕೆ ನಿಮ್ಮನ್ನ ಪಾರ್ಟಿ ಮಾಡಬೇಕಾಗಿ ಬಂತು DC ಅವರೇ, ಹಾಗೆ ತಹಸೀಲ್ದಾರ್ ಅವರೇ. ನಿಮ್ಮ ಹೇಳ್ತಾರಲ್ಲ, ನಿಮ್ಮ ವ್ಯಕ್ತಿಗಳದು, ನಿಮ್ಮ ಸ್ಟಾಫ್ಗಳದ್ದು ಹಿತಾಸಕ್ತಿ ನೀವು ಕಾಪಾಡಲಿಲ್ಲ ಅಂತಂದ್ರೆ ನಿಮ್ಮ ಕಡೆ ನಿಮ್ಮ ಛತ್ರಿ ಕೆಳಗೆ ಅವ್ರು ಹೆಂಗೆ ಸುರಕ್ಷಿತವಾಗಿ ಕೆಲಸ ಮಾಡಬೇಕು. ಯಾವುದೇ ಬಿಡಾಗಿ ಬರಬೇಡಿ, ನಿಮ್ಮ ಕರ್ತವ್ಯವನ್ನ ಮಾಡಿ. ನಿಜವಾಗ್ಲೂ ಅವಾಗ ನಿಮಗೆ ಆ ಕರ್ತವ್ಯನೇ ನಿಮ್ಗೆ ಕೈ ಹಿಡಿತದೆ. ಇಲ್ಲಾಂದ್ರೆ ಏನಾಗುತ್ತೆ, ತಪ್ಪನ್ನ ಮಾಡಿಸ್ಲಿಕ್ಕೆ ಅಂತಾನೆ ಈ ಹೇಳ್ತಾರಲ್ಲ, ಮಿನಿಸ್ಟರ್ ಆಸುಪಾಸು ಓಡಾಡೋರೆಲ್ಲ ಕೆಲವೊಬ್ರು ಅಂತ ಹೇಳ್ತಾನೆ. ಯಾಕಂದ್ರೆ ಎಲ್ಲರೂ ಹೇಳಕ್ ಬರಂಗಿಲ್ಲ, ಸುಮಾರು ಜನ ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಇಲ್ಲಿ ಅವರು ಮಾಡಿಸ್ತಾರೆ, ನೀವು
ಯಾವುದೇ ಒಂದು ಬಿಡೆಗೆ ಬದ್ದು ಹೇಳ್ತಾರಲ್ಲ, ಬಿಡೆಗೆ ಬಿದ್ದು ಬಸರಾಗಿ ಹಡಿಲಾಟ್ ಸತ್ರು ಅಂತ ಹೇಳ್ತಾರೆ ನಮ್ಮ ಕಡೆ. ಹಂಗಾಗ್ಬಾರ್ದು. ಇದನ್ನ ನೋಡಿ, ಜೊತೆಗೆ ಈಗ ಮುಂಚೆ 2 ಎಪಿಸೋಡ್ನಲ್ಲಿ ಯಾವ ರೀತಿ ಇದೆ ಅಂದ್ರೆ, ಇವರು ವಿಲೇಜ್ ಅಕೌಂಟೆಂಟ್ ಹೋದಾಗ ಯಾವ ರೀತಿ ಇತ್ತು, ಈಗ ಹೆಂಗಾಗಿದೆ ನೀವು ನೋಡ್ಬಿಟ್ರೆ ಇನ್ನು ಮುಂದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಹೇಳ್ತವೆ. ನೋಡಿ, ಅನ್ಯಕ್ರಾಂತ ಇಲ್ಲಕ್ಕ 4ನೇ ಎಪಿಸೋಡ್ನಲ್ಲಿ ಬರೋಣ. DC ಅವ್ರಿಗೆ, ತಹಸೀಲ್ದಾರ್ ಅವ್ರಿಗೆ ಈ ಎಪಿಸೋಡ್ ಸಮರ್ಪಣೆ. ನಮಸ್ಕಾರ. आप अंदर से कुछ और बाहर से कुछ और नजर आते हैं, बाखुदा शक्ल से तो चोर नजर आते हैं। उम्र गुजरी है सारी चोरी में, सारे सुख चैन बंद जुर्म की तिजोरी में। आपका तो लगता है बस यही सपना, राम राम जपना पराया माल अपना। आपका तो लगता है बस यही सपना, राम राम जपना पराया माल अपना। वतन का खाया नमक तो नमक हलाल बनो, फर्ज ईमान की जिंदा यहाँ मिसाल बनो। पराया धन पराई नार पे नजर मत डालो, बुरी आदत है ये आदत अभी बदल डालो, क्योंकि ये आदत तो वो आग जो एक दिन अपना घर फूके 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 रे। ನಮಸ್ಕಾರ ವೀಕ್ಷಕರೇ. ಕುರಿಗಳು ಸಾರ್ ಕುರಿಗಳು ಹೇಳ್ತಾರಲ್ಲ, ಅಂದ್ರೆ ಕುರಿಗಳನ್ನ ಯಾರು ಮಾಡ್ತಾ ಇದ್ದಾರೆ, ಇಲ್ಲಿ ಬಕ್ರ ಮಾಡ್ತಾ ಇರೋದು ಯಾರು? ವಿಶೇಷವಾಗಿ ಇಲ್ಲಿ ಗಬ್ಬು ಎದ್ದು ಹೋಗ್ತಾ ಇದೆ ಮೈಸೂರು ರಿಯಲ್ ಎಸ್ಟೇಟ್, ಕೆಲವು ಮೈಸೂರು ರಿಯಲ್ ಎಸ್ಟೇಟ್. ಯಾಕಂದ್ರೆ ಎಂಥ ಪೇಪರ್ಸ್ ಆದರೂ ಇಲ್ಲಿ ಮಾಡಿ ಕೊಟ್ಟು ಬಿಡ್ತಾರೆ. ಸರ್ಕಾರಿ ನೌಕರರ ಮಿಲಾಪಿ ಆಟ. ಮುಂದೆ ಏನಾಗ್ತದ ಆಗಲಿ, ಹೆದರಿಕೆನೇ ಇಲ್ಲ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದೆ. ಇಲ್ಲಿ ಯಾರು ಏನು ಹರ್ಕೊಂತಾರೆ ನಿಮ್ಗೆ ಗೊತ್ತಿರಲಿ, 100 ರೂಪಾಯಿ ಬಾಂಡ್ ಪೇಪರ್ನಲ್ಲಿ ಲಕ್ಷಗಟ್ಟಲೆ ವ್ಯವಹಾರಗಳು ಆಗ್ತವೆ. ಇಲ್ಲಿ ಬಾಡಿಗೆನೇ ಅಂದ್ರೆ ರೆಂಟ್ ಅಗ್ರಿಮೆಂಟ್ ಮಾಡಬೇಕಂದ್ರೆ 500 ರೂಪಾಯಿ ತಗೋತಾರೆ. 100 ರೂಪಾಯಿ ಪೇಪರ್ಸ್ನಲ್ಲಿ ಬಹಳ ಅದ್ಭುತವಾದ ಜಾಗಗಳು ಮಾರ್ಕೊಂಡ್ಬಿಡ್ತಾರೆ. ಮುಂದೆ ಏನಾದರೂ ಆಗಲಿ, ನಮಗೆ ಒಂದು ಸೈಟಿಗೆ ಎಷ್ಟು ಕೊಡ್ತೀರಿ, 1 ಎಕರೆಗೆ ಎಷ್ಟು ಕೊಡ್ತೀರಿ, 1 ಗುಂಟೆಗೆ ಎಷ್ಟು ಕೊಡ್ತೀರಿ ಅಂತ ಹೇಳಿ ಇಲ್ಲಿ ಒಂದಿಷ್ಟು ಸರ್ಕಾರಿ ಇಲ್ಲಿ ಹೇಳ್ತಾರಲ್ಲ, ಬಕಾಸುರರು ಭೂಕಾಸುರರು ಸೇರ್ಕೊಂಡು ಮಾಡಿ ಕೊಟ್ಟು ಬಿಡ್ತಾರೆ. ಇಲ್ಲಿ ವಿಶೇಷವಾಗಿ ಲಕ್ಷ ಲಕ್ಷ ಕೋಟಿ ಕೋಟಿ ಗುಳುಂ ಸ್ವಾಹ. ಸರ್ಕಾರಕ್ಕಂತೂ ಹೋಗ್ತಾ ಇಲ್ಲ, ಹೋದ್ರೆ ಈ ಭಾಗ್ಯ ವಿಧಾತ ಇನ್ನೂ ಖುಷಿ ಆಗ್ತಾನೆ. ಹಂಗಾಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಅಲ್ಲಿ ಇಲ್ಲಿ ಖರ್ಚಾಗ್ತಾ ಇದ್ದಾವೆ, ಟ್ರಾನ್ಸ್ಫರ್ ಮಾಡಿಸ್ಕೊಂಬರಕ್ ಖರ್ಚಾಗ್ತಾ ಇದ್ದಾವೆ. ನಂತರ ಅಲ್ಲಿ ಯಾರಿಗಾದ್ರೆ ಕೊಡ್ಲಿಕ್ಕೆ, ಸರಿ ಮಾಡ್ಲಿಕ್ಕೆ ಪರವಾಗಿ ಬಂದವ್ರಿಗೆ ನಡೀತಾನೆ ಇದ್ದಾವೆ. ಇಲ್ಲಿ ಖಾತೆ ಕಂದಾಯ ಬಿಂದಾಸಾಗಿ ಮಾಡಿಕೊಡ್ತಾ ಇದ್ದಾರೆ. ಕೃಷಿ ಭೂಮಿ ಅನ್ಯಕ್ರಾಂತ ಇಲ್ಲ, ಏನನ್ನ ಇರಲಿ, ಅನ್ಯಕ್ರಾಂತ ಇರಲಿ ಬಿಡ್ಲಿ, ನಾವು ಮಾಡಿಕೊಡ್ತೀವಿ. ನನಗೇನು ಕೊಡ್ತೀರಿ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದಾರೆ. ಹೇಳ್ತಾರಲ್ಲ, ಇದು ಆಗಿರೋದೇ ವಿಶೇಷವಾಗಿ ಈ ರಾಜೀವ್ ಗಾಂಧಿ ನಗರದಿಂದ ಸ್ಟಾರ್ಟ್ ಆಗಿದ್ದು ಮುಂದೆ ಹೋಗ್ತದಲ್ಲ, ಅದೇ ಏರಿಯಾ. ಇಲ್ಲಿ ನಮ್ಮಷ್ಟಕ್ಕೆ ನಾವು ಇಲ್ಲಿ ಏನ್ ಬೇಕಾದ್ ಮಾಡ್ಕೊಂತೀವಿ. ನಮಗಿಲ್ಲಿ ಸಂಬಂಧನೇ ಇಲ್ಲ. ಇಲ್ಲಿ ಸರ್ಕಾರ ಕೂಡ ಸುಮ್ಮನೆ ಆಗಿದೆ. ಯಾಕಂದ್ರೆ ಯಾವುದೇ ಒಂದು ಇಶ್ಯೂ ರೇಸ್ ಮಾಡ್ಲಿಕ್ಕೆ ಹೋದ್ರೆ 28 ಫೋನ್ ಬರ್ತವೆ. ಕಡೆಗೆ ಹೋಗ್ಲಿ ಬಿಡಪ್ಪ ಯಾಕೆ ಅನ್ನೋ ಅರ್ಥದಲ್ಲಿ ಬಂದ್ಬಿಟ್ಟಿದೆ. ಯಾಕೆ ಹಿಂಗಾಗಿ ಕಡೆಗೆ ಏನು ಬಾಂಡ್ನಲ್ಲಿ ತಗೋತಾರಲ್ಲ, ಈಗ ಸರ್ಕಾರಿ ನೌಕರರು ನಾಳೆ ಟ್ರಾನ್ಸ್ಫರ್ ಆಗ್ತಾರೆ, ಅವ್ರ ಕೆಲಸ ಮುಗಿಸ್ಕೊಟ್ಬಿಡ್ತಾರೆ. ತಗೋಣವ್ರು ಏನಿದ್ರಲ್ಲ, ನೀವು ಕುರಿಗಳು ಸಾರ್ ಕುರಿಗಳು ಆಗ್ತೀರಿ. ಯಾಕಂದ್ರೆ ಇಲ್ಲಿ ಈಗ ವಿಶೇಷವಾಗಿ 210 ಏನಿದೆಲ್ಲ, 210 ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ. 210/3 ಇಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ನ ವಿಶೇಷವಾಗಿ ಈಗ ಗರುಡ ಟಿವಿ ಲೋಕಾಯುಕ್ತಿಗೆ ದೂರು ಕೊಟ್ಟಿದೆ 4 ಮಂದಿ ಮೇಲೆ. ಈಗ 12ನೇ ತಾರೀಕು ಅದು ರಿಸೀವ್ಡ್ ಕೂಡ ಆಗಿದೆ. ಇಲ್ಲಿ ಒಂದು ರೀತಿಯಿಂದ ಡ್ಯೂಟಿಯ ಬಾಧ್ಯತೆ ಅಂದ್ರೆ ಇಲ್ಲಿ ಡ್ಯೂಟಿ ಸರಿ ಮಾಡಿಲ್ಲ ಅನ್ನೋ ಈ ಜಾಗದಾಗೆ 210/3 ಇಲ್ಲಿ RI ಅವರು ಖಾತೆ ಹೆಂಗ್ ಮಾಡಿಕೊಟ್ರು, ಹಾಗೆ ಇಲ್ಲಿ ಚೀಫ್ ಆಫೀಸರ್ ಅದನ್ನ ಅನುಮೋದನೆ ನೆಕ್ಸ್ಟ್ ಹಂಗೆ ತಳ್ಳಿದ್ರು. ಇಲ್ಲಿ ಅನ್ಯಕ್ರಾಂತ ಅವಕಾಶ ಇಲ್ಲ ಅಂತ ಹೇಳಿ ಬರೆದಿದ್ದಾರೆ, ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತದೆ. ಆದ್ರೆ ನೀವು ನೋಡ್ತಾ ಇದ್ದೀರಲ್ಲ, ಖಾತೆಗಳು ಆಗಿದ್ದಾವೆ.
ಹೆಂಗಾಯ್ತು? ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದೆ, ಈಗ ಅದನ್ನ ಇಶ್ಯೂ ನೋಟಿಸ್ ಈಗ ಕರೆಸ್ತೀನಿ. ಅದನ್ನ ಲಾಸ್ಟಿಗೆ ಇಲ್ಲಿ ತಹಸೀಲ್ದಾರ್ ಕೂಡ ಹೇಳ್ತಾ ಇದಾರೆ, ಯಾಕಂದ್ರೆ ನಾವು ಪಾಪ ಅವ್ರನ್ನು ಕೂಡ ಪಾರ್ಟಿ ಮಾಡಿದ್ವಿ ಅನಿವಾರ್ಯತೆಯಿಂದ, DC ಅವ್ರನ್ನ ಕೂಡ ಪಾರ್ಟಿ ಮಾಡಿದ್ವಿ. ಈಗ JCB ಹಚ್ಚೋ ಲೆಕ್ಕಕ್ಕೆ ಬಂದಿದೆ. ಈಗ ಈ ಪ್ರಮೋ ನೋಡಿ, ಜೊತೆಗೆ ಈ ಏರಿಯಾ ನೋಡಿ, ಇಲ್ಲಿ ಅನ್ಯಕ್ರಾಂತ ಇಲ್ಲ ಕಾಂತ. ನಮಸ್ಕಾರ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.